ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಲ್ಲೂ ಇಲ್ಲದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಮಂಪರು ಪರೀಕ್ಷೆಯ ವಿಚಾರ. ಅನಾಮಿಕನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ಹೇಳಿ. ಸೊ ಮಂಪರು ಪರೀಕ್ಷೆಗಿಂತಲೂ ದೊಡ್ಡದಾದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮಂಪರು ಪರೀಕ್ಷೆಗೆ ಅನಾಮಿಕನನ್ನ ಒಳಪಡಿಸ್ತಾ ಇದ್ದಾರೆ. ಎಲ್ಲಾ ಪ್ರಕ್ರಿಯೆಗಳನ್ನ ಪೊಲೀಸರು ಇದೀಗ ಮಾಡ್ಕೊಳ್ತಾ ಇದ್ದಾರೆ, SIT ಅಧಿಕಾರಿಗಳು. ಆದ್ರೆ ಇದು ಅದಕ್ಕಿಂತಲೂ ಬಿಗ್ ಬ್ರೇಕಿಂಗ್. ಧರ್ಮಸ್ಥಳ ಉತ್ಖನನದ ಮೆಗಾ ಬ್ರೇಕಿಂಗ್ ಸುದ್ದಿ ಇದು. ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಈ ಸುದ್ದಿ ಯಾರಿಗೆ ಸಂಬಂಧಪಟ್ಟಂತದ್ದು, ಈ ಸುದ್ದಿ ಯಾವ ರೀತಿಯಾದಂತಹ ಬಿಗ್ ಬ್ರೇಕಿಂಗ್ ಅನ್ನೋದನ್ನ ಕೂಡ ನಿಮ್ಗೆ ಹೇಳ್ತಾ ಇದ್ವಿ. ಧರ್ಮಸ್ಥಳ ಉತ್ಖನನದ ಮೆಗಾ ಬಿಗ್ ಬ್ರೇಕಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಧರ್ಮಸ್ಥಳ ಉತ್ಖನನವನ್ನ ಇಲ್ಲಿವರೆಗೂ ಕೂಡ ಮಾಡಲಾಗಿದೆ. ಈಗಾಗಲೇ SIT ಅಧಿಕಾರಿಗಳು ನಿರಂತರವಾಗಿ ಆತ ಹೇಳಿದ ಜಾಗದಲ್ಲೆಲ್ಲ ಶೋಧ ಕಾರ್ಯವನ್ನ ಮಾಡಿಸಿದ್ದಾರೆ. ಇದೀಗ ಧರ್ಮಸ್ಥಳ ಉತ್ಖನನದ ವರದಿಯನ್ನ ರೆಡಿ ಮಾಡಿದೆ SIT. ಅನಾಮಿಕ ಸೂಚಿಸಿದ ಅಲ್ಲಿ ಅಗೆದ ಜಾಗಗಳ ವರದಿಯನ್ನ ರೆಡಿ ಮಾಡಲಾಗಿದೆ. ಶೀಘ್ರದಲ್ಲೇ ಉತ್ಖನನದ ರಿಪೋರ್ಟ್ ಅನ್ನ ಕೋರ್ಟ್ಗೂ ಸಲ್ಲಿಕೆ ಮಾಡಲಾಗುತ್ತೆ. ಈಗಾಗಲೇ ಅನಾಮಿಕ ತೋರಿಸಿದ 16 ಜಾಗಗಳು, ಒಂದಲ್ಲ ಎರಡಲ್ಲ, ಮೊದಲಿಗೆ 13 ಜಾಗಗಳಾಯಿತು. ಆ ನಂತರಕ್ಕೆ ಆಡ್ ಮಾಡ್ತಾನೆ ಹೋದ. ಸೊ ಆ ಎಲ್ಲಾ ಜಾಗಗಳಲ್ಲೂ ಕೂಡ ಉತ್ಖನನ ಕಾರ್ಯವನ್ನ SIT ಅಧಿಕಾರಿಗಳು ಮಾಡಿದ್ದಾರೆ. ಆ SIT ಅಧಿಕಾರಿಗಳು ನಡೆಸಿದ ಉತ್ಖನನ ಕಾರ್ಯದಲ್ಲಿ ಕಂಡು ಬಂದಂಥದ್ದು ಏನೇನು, ಅಲ್ಲಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಆತ ಹೇಳಿದ್ದೇನು, ಅಲ್ಲಿ ಆಗಿದ್ದೇನು, ಸಂಪೂರ್ಣವಾದ ಮಾಹಿತಿಯನ್ನ ಕೋರ್ಟ್ಗೆ SIT ಅಧಿಕಾರಿಗಳು ನೀಡಲಿದ್ದಾರೆ. ಸ್ಪಾಟ್ ನಂಬರ್ 1ರಿಂದ 16ರವರೆಗೆ ಅಗೆದಿರುವಂತಹ, ಅಲ್ಲಿ ಉತ್ಖನನ ಮಾಡಿರುವಂತಹ ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಎಷ್ಟು ಅಡಿ ಆಳದವರೆಗೂ ಅಲ್ಲಿ ಉತ್ಖನನ ಮಾಡಲಾಯಿತು, ಎಷ್ಟು ಅಗಲವನ್ನ ಅಲ್ಲಿ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಶೋಧವನ್ನ ಮಾಡೋದಕ್ಕೆ ಎಷ್ಟು ಫೀಟ್ ಅಗಲವನ್ನ ತೋಡಲಾಯಿತು, ಭೌಗೋಳಿಕ ಪರಿಸ್ಥಿತಿ ಹೇಗಿದೆ, ಎಲ್ಲವನ್ನ ಕೂಡ ಕೋರ್ಟ್ಗೆ ಸಲ್ಲಿಸೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೂ ಮಧ್ಯಂತರ ವರದಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಕಾರಣ, ಯಾವಾಗ ಅನಾಮಿಕ ಬಂದು ದೂರನ್ನ ಕೊಟ್ಟನೋ ತಲೆಬುರುಡೆನೆ ತಂದುಕೊಟ್ಟು ಈ ರೀತಿಯಾದಂತಹ ಒಂದು ಪ್ರಕರಣ ಇದೆ, ಇದನ್ನ ಇಲ್ಲಿ ದೂರು ತೆಗೆದುಕೊಂಡು ತನಿಖೆ ಮಾಡಬೇಕು ಅಂತ ಹೇಳೋದ್ನ ಒಂದು ದೊಡ್ಡ ಮಟ್ಟದ ಕುತೂಹಲ, ಸಂಚಲನ ಉಂಟಾಗಿತ್ತು. ಆದ್ರೆ ಯಾವಾಗ ಈತ ಹೇಳೋದೆಲ್ಲ ಬುರುಡೆ, ಈತ ಹೇಳ್ತಿರೋದೆಲ್ಲ ಸುಳ್ಳು ಅನ್ನುವಂತಹ ವಿಚಾರಗಳು ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆಯೋ ಆ ಸಂದರ್ಭದಲ್ಲಿ ಸರ್ಕಾರವನ್ನ BJP ಅವರು ತರಾಟೆಗೆ ತೆಗೆದುಕೊಳ್ಳುವಂತಹ ಕೆಲಸ ಕೂಡ ನಿನ್ನೆ ಅಧಿವೇಶನದಲ್ಲೂ ಆಗಿದೆ, ಇವತ್ತು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಮೇಲೇನೆ ಒಂದು ರೀತಿಯಾದಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನಿದು, ಎಲ್ಲಿವರೆಗೂ ಹೋಗುತ್ತೆ ಇದು, ಯಾವ ರೀತಿಯಾಗಿ ಉತ್ಖನನ ಕಾರ್ಯ ಈ ರೀತಿಯಾಗಿ ಇಡೀ ಭೂಮಿಯನ್ನ ಅಗಿತಾನೆ ಹೋಗ್ತಾ ಇರೋದಾ, ಹೀಗೆ ನೂರಾರು ಪ್ರಶ್ನೆಗಳು ಕೂಡ ಹೇಳೋದಕ್ಕೆ ಸಾಧ್ಯ ಆಗಿದೆ. ಜನಸಾಮಾನ್ಯರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಸರ್ಕಾರಕ್ಕೂ ಇದೀಗ SIT ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಅವಶೇಷ ಸಿಗದ ಹಾಗೂ ಸಿಕ್ಕಿದ ಜಾಗಗಳ ರಿಪೋರ್ಟ್ ಅನ್ನ ಈಗಾಗಲೇ SIT ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಅನಾಮಿಕ ಹೇಳಿದ ರೀತಿಯಲ್ಲಿ ಅಗೆದು ಮುಚ್ಚಿರೋದ್ರ ಬಗ್ಗೆ ವರದಿಯನ್ನ ಒಂದು ಕೋರ್ಟ್ಗೆ, ಮತ್ತೊಂದು ಕಡೆ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನ ಇದೀಗ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಉತ್ಖನನ ಮಾಡುವಂತಹ ಸಂದರ್ಭ, ಆತನನ್ನ ವಿಚಾರಣೆ ಮಾಡಿದ ಸಂದರ್ಭ, ಆತ ಹೇಳಿದ ವಿಚಾರಗಳು, ಅದರ ಜೊತೆಗೆ ಅಲ್ಲಿ ಅಗೆದಂತಹ ಸಂದರ್ಭದಲ್ಲಿ ಕಂಡು ಬಂದಂತಹ ಸತ್ಯ, ಇವೆಲ್ಲದರ ಬಗ್ಗೆ ವರದಿಯನ್ನ ಕೊಡೋದಕ್ಕೆ ಇದೀಗ SIT ಅಧಿಕಾರಿಗಳು ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಯಾವಾಗ ಉತ್ಖನನ ಕಾರ್ಯ ಆರಂಭ ಆಯಿತೋ ಎಲ್ಲರಲ್ಲೂ ಕುತೂಹಲ ಇತ್ತು, ಈತ ಸತ್ಯ ಹೇಳ್ತಾ ಇದ್ದಾನೇನೋ ಅಂತೇಳಿ. ಆದ್ರೆ ಇಲ್ಲಿಯವರೆಗೂ 16 ಸ್ಪಾಟ್ಗಳಲ್ಲಿ ಆಗಿದ ನಂತರವೂ ಕೂಡ ಸಿಕ್ಕಿದ್ದು ಬರೀ ಮಣ್ಣು ಅಂತ ಆದ್ಮೇಲೆ SIT ಅಧಿಕಾರಿಗಳ ಮುಂದಿನ ನಿರ್ಧಾರ ಏನು, ಪ್ರತಿ ಒಂದು ಜಾಗದಲ್ಲಿ ಏನು ಅಗೆಯಲಾಯಿತು, ಅಲ್ಲಿ ಯಾವ ರೀತಿಯಾಗಿ ಇದೀಗ ಆ ವರದಿಯನ್ನ ಈಗ ತಯಾರು ಮಾಡಲಾಗಿದೆ, ಯಾವಾಗ ಸರ್ಕಾರಕ್ಕೆ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತಹ ಸಿದ್ಧತೆಗಳನ್ನ ಅಧಿಕಾರಿಗಳು ರೆಡಿ ಮಾಡಿಕೊಂಡಿದ್ದಾರೆ. ನವಿತಾ, ಸ್ಪಾಟ್ ನಂಬರ್ 1ರಿಂದ ಇಲ್ಲಿವರೆಗೆ ಅಂದರೆ ಸ್ಪಾಟ್ ನಂಬರ್ 16 ಬಳಿಕ ಈಗ ಸ್ಪಾಟ್ ನಂಬರ್ 13 ಇಲ್ಲಿವರೆಗೆ SIT ಆತ ಹೇಳಿದಂಥ ಎಲ್ಲ ಜಾಗದಲ್ಲಿ ಉತ್ಖನನ ಮಾಡಿತ್ತು. ಜೊತೆಗೆ ಆತ ಹೇಳಿದಷ್ಟು ಆಳ, ಹೇಳಿದಷ್ಟು ಅಗಲವಾಗಿ ಉತ್ಖನನ ಮಾಡಿತ್ತು. ಬರೀ ಕೈಯಲ್ಲಿ SIT ಯಾವಾಗಲೂ ವಾಪಸ್ ಆಗ್ತಾ ಇತ್ತು. ಜನರು ಕೂಡ ಒಂದು ಕ್ವಶನನ್ನು ಕೇಳ್ತಾ ಇದ್ರು, SIT ಯಾಕೆ ಆತನ ಮಾತನ್ನು ಅಷ್ಟು ಕೇಳ್ತಾ ಇದೆ, ಯಾಕೆ ಆತನ ಮಾತನ್ನು ಎಲ್ಲ ಪಾಲಿಸ್ತಾ ಇದೆ ಅಂತ ಹೇಳಿ. ಆದರೆ ಇದು ವಿಚಾರ ಆ ಥರ ಅಲ್ಲ. SITಗೆ ಇರುವಂಥದ್ದು ಇದೇ ನೇರವಾದ ಟಾರ್ಗೆಟ್. ಆತನನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಜೊತೆಗೆ
ಆತ ಹೇಳುವಂಥ ಎಲ್ಲ ಜಾಗದಲ್ಲಿ ಉತ್ಖನನ ಮಾಡಬೇಕು. ಇದು SIT ಅನುಸರಿಸಲೇಬೇಕಾದಂಥ ವಿಧಾನ ಆಗಿರೋ ಕಾರಣಕ್ಕಾಗಿ SIT ಇಲ್ಲಿ ತನಕ ಆ ಎಲ್ಲ ವಿಧಾನಗಳನ್ನು ಪಾಲಿಸ್ಕೊಂಡು ಬಂದಿದೆ. 1 ರಿಂದ 16 ತನಕ ಯಾವುದೇ ಕಳೆ ಬರದ ಅಂಶಗಳು ಸಿಕ್ಕಿಲ್ಲ, ಅದನ್ನು ಉತ್ಖನನ ಮಾಡ್ತಾರೆ. ಸುಮಾರು 8 ಫೀಟ್ ಅಷ್ಟು ತೋಡ್ತಾರೆ. ಆ ಬಳಿಕ ಯಾವುದೇ ಕಳೆಬರ ಸಿಕ್ಕದಂಥ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಮಣ್ಣು ಹಾಕಿ ಮುಚ್ತಾರೆ. ಆದರೆ ಪ್ರತಿ ಸ್ಪಾಟ್ನ ಎಲ್ಲ ವರದಿಗಳು ಸರ್ಕಾರಕ್ಕೆ ಹೋಗ್ತಾ ಇದೆ. ಆದರೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಈಗ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಯಾರೆಲ್ಲ ಆ ಸ್ಪಾಟ್ನ ಉತ್ಖನನ ಸಂದರ್ಭದಲ್ಲಿದ್ದರು, JCB ಆಪರೇಟರ್ನ ಹಿಡಿದು ಕಾರ್ಮಿಕರವರೆಗೆ ಎಲ್ಲರ ವರದಿಯನ್ನು ಈಗ SIT ಅವರು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೆಲವು ಸ್ಪಾಟ್ಗಳ ದಾಖಲೆಗಳು ಈಗಾಗಲೇ ಪೂರ್ಣಗೊಂಡಿರುವಂಥದ್ದು. 16 ಸ್ಪಾಟ್ನ ತನಕ ಪ್ರತಿ ಹಂತದ ವರದಿಯನ್ನು SIT ಅವರು ಸಿದ್ಧತೆ ಮಾಡ್ತಾ ಇದ್ದಾರೆ. ಜೊತೆಗೆ ಹಲವು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. 6ನೇ ಸ್ಪಾಟಲ್ಲಿ ಸಿಕ್ಕಿರುವಂಥದ್ದು 25 ಅವಶೇಷಗಳ ತುಂಡು. ಹಾಗಾಗಿ ಅದರ FSL ರಿಪೋರ್ಟು SITಯ ಕೈ ಸೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಅದರ ರಿಪೋರ್ಟ್ ಕೂಡ ಆ ದಾಖಲೆಗಳ ಪಟ್ಟಿಯಲ್ಲಿ ಲಗತ್ತು ಮಾಡಿರುವಂಥದ್ದು. ಜೊತೆಗೆ ಸ್ಪಾಟ್ ನಂಬರ್ 13ರಲ್ಲಿ ಕಳೆದ 2 ದಿನಗಳಿಂದ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆ. ಆದರೆ ಯಾವುದೇ ಕಳೆಬರದ ಅಂಶಗಳು ಪತ್ತೆ ಆಗ್ತಾ ಇಲ್ಲ. ಇದು ಕೂಡ ಸರ್ಕಾರಕ್ಕೆ ಹೋಗಲೇಬೇಕಾದಂಥ ವರದಿ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಮಧ್ಯಂತರ ವರದಿಯನ್ನು SIT ತಂಡ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ರಾಜಕೀಯವಾಗಿ ಮತ್ತು ಜನರು ಕೂಡ ಸಾಕಷ್ಟು ಒತ್ತಡವನ್ನು ಹಾಕ್ತಾ ಇರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಹೇಳ್ತಾ ಇರುವಂಥದ್ದೆಲ್ಲವೂ ಕೂಡ ಸುಳ್ಳಾಗ್ತಾ ಇದೆ. ಆತ ತೋರಿಸಿದಂಥ ಯಾವುದೇ ಜಾಗದಲ್ಲಿ ಕಳೆ ಬರದ ಅಂಶಗಳು ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅನಾಮಿಕ ಬುರುಡೆ ವಿಚಾರವಾಗಿ ಬುರುಡೆಯನ್ನು ಬಿಡ್ತಾ ಇದ್ದಾನೆ ಎಂಬ ಬಹಳಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ SIT ಈ ದಿನದವರೆಗೆ ಯಾವೆಲ್ಲ ಕಾರ್ಯಗಳನ್ನು ಮಾಡಿದೆ ಅದನ್ನು ಹಂತವಾಗಿ ಈಗ ದಾಖಲೆಗಳನ್ನು ಸಿದ್ಧಪಡಿಸಿ ಕೋರ್ಟಿಗೆ ಮತ್ತು ಸರ್ಕಾರಕ್ಕೆ ಕೊಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಈಗ ಪೂರ್ಣಗೊಂಡಿರುವಂಥದ್ದು. ಸ್ಪಾಟ್ ನಂಬರ್ 16ರ ವರದಿ ಈಗಾಗಲೇ ಸಿದ್ಧವಾಗಿದೆ. ಸ್ಪಾಟ್ ನಂಬರ್ 13ರ ವರದಿ ಸಿದ್ಧವಾಗ್ತಾ ಇರುವಂಥದ್ದು. ಪ್ರತಿ ದಿನದ ಬೆಳವಣಿಗೆಗಳ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಕೊಡುವ ನಿಟ್ಟಿನಲ್ಲಿ SIT ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಅನಾಮಿಕ ಹೇಳಿದಂಥ ಜಾಗದಲ್ಲಿ ಸಂಪೂರ್ಣವಾಗಿ ಅಗೆದ ನಂತರವಾಗಿ SITಯ ಮುಂದಿನ ನಡೆ ಏನು ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಈಗಾಗಲೇ ಆತ ಮಂಪರು ಪರೀಕ್ಷೆಗೆ ಕೂಡ ತಾನು ಇದ್ದೇನೆ ಅಂತ ಹೇಳಿರೋ ಕಾರಣಕ್ಕಾಗಿ ಆ ಮಂಪರು ಪರೀಕ್ಷೆಗಾಗಿ ಕೋರ್ಟಿಗೆ ಅರ್ಜಿಯನ್ನು ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಇನ್ನಿಬ್ಬರು ಹೊಸ ದೂರುದಾರರು ಸೃಷ್ಟಿಯಾಗಿದ್ದಾರೆ. ಅವರು ಹೇಳೋ ಪ್ರಕಾರವಾಗಿ ಈ ಅನಾಮಿಕ ದೂರುದಾರನಿಗೆ ಯಾವ ಜಾಗ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಕಳೆದ 30 ವರ್ಷಗಳ ಹಿಂದೆ ಆತ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರೋ ಕಾರಣಕ್ಕಾಗಿ ಆತನಿಗೆ ಆ ಸ್ಥಳಗಳು ಮರೆತು ಹೋಗಿರ್ಬೋದು. ಆದರೆ ನಾವು ಆತ ಮಾಡಿದ್ದನ್ನು ಎಲ್ಲವನ್ನ ಕೂಡ ನೋಡಿದ್ದೇವೆ. ನಮ್ಮ ಕಣ್ಮುಂದೆ ಆ ಎಲ್ಲ ವಿಚಾರಗಳು ಕೂಡ ಆಗಿದೆ. ಈ ನಿಟ್ಟಿನಲ್ಲಿ SIT ಒಪ್ಪಿಗೆ ಕೊಟ್ಟರೆ ತಾವು ಕೂಡ ಆ ಸ್ಥಳವನ್ನು ಗುರುತು ಮಾಡೋಕೆ ನಾವು ಕೂಡ ಸಿದ್ಧರಿದ್ದೇವೆ ಅನ್ನೋದನ್ನ ಇವತ್ತು SITಯ ಕಚೇರಿ ಮುಂದೆ ಬಂದು ಹೇಳಿಕೆ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ನಾಳೆಯಿಂದ ಆಗುವಂಥ ಬೆಳವಣಿಗೆ ಬಗ್ಗೆ ಅವರಿಬ್ಬರನ್ನು ಕೂಡ ಸೇರಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅನಾಮಿಕನ ಒಂದು ಚಾಪ್ಟರ್ ಅಂತ್ಯವಾದ ಬಳಿಕ ಹೊಸ ದೂರುದಾರ ಇದ್ದಾರೆ JNT, ಅವರೊಂದು ಬೇರೆ ಕಂಪ್ಲೇಂಟನ್ನು ಇಟ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಆ ಮುಂದಿನ ದಿನಗಳಲ್ಲಿ ಅವರ ದೂರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಾಣ್ತಾ ಇದೆ. ಸದ್ಯ ಕಳೆದ 16-17 ದಿನಗಳಿಂದ SITಯ ಈ ತನಿಖೆ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ಬಹಳಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇತ್ತು. ಪ್ರತಿ ಸ್ಪಾಟನ್ನು ಅಗೆಯುವಂಥ ಸಂದರ್ಭದಲ್ಲಿ ಇಲ್ಲಿ ಕಳೆಬರ ಇದೆಯಾ ಇಲ್ವಾ ಎಂಬ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವವಾಗಿತ್ತು. ಆದರೆ ಇಲ್ಲಿ ತನಕ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಅದು ಸ್ಪಾಟ್ ನಂಬರ್ 6ರಲ್ಲಿ ಕೇವಲ 25 ಮಾನವನ ಅವಶೇಷಗಳ ತುಂಡು ಬಿಟ್ಟರೆ ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂಥದ್ದು ಭೂಮಿಯ ಮೇಲ್ಭಾಗದಲ್ಲಿ, ಅದು ಕೂಡ ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿ ವ್ಯಕ್ತಿಯ ಕೊಳೆತ ಶವ ಸಿಕ್ಕಿರುವಂಥದ್ದು. ಅದರ ಹೊರತಾಗಿ ಅನಾಮಿಕ ವ್ಯಕ್ತಿ ತೋರಿಸಿದಂಥ ಎಕ್ಸಾಕ್ಟ್ ಪ್ರದೇಶದಲ್ಲಿ ಇಲ್ಲಿ ತನಕ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಹಾಗಾಗಿ ಸಂಜೆ ತನಕವೂ ಕೂಡ SIT ಆತನ ಮಾತನ್ನು ಕೇಳಲಿದೆ. ಆದರೆ ಸಂಜೆ ನಂತರವಾಗಿ SIT ತೆಗೆದುಕೊಳ್ಳುವಂಥ ನಿರ್ಧಾರ ಅದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು ಮತ್ತು ತನಿಖೆಯ ಮುಂದಿನ ಹಾದಿಗೆ ಅದೊಂದು ದಾರಿದೀಪ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್.